ವೆಲ್ಕಮ್ ಬ್ಯಾಕ್ ಟು ಕಿಹಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಇವತ್ತೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಇಷ್ಟು ಚೆನ್ನಾಗಿ ರೆಡಿಯಾಗಿ ನನ್ನ ಫ್ರೆಂಡ್ ಮದುವೆ ಇದೆ, ಅದಕ್ಕೋಸ್ಕರ ಕಿರಣ್ ರೆಡಿ ಮಾಡಿಸಿ ನಾನು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಫ್ರೆಂಡ್ ಅಂದರೆ ಸ್ಕೂಲ್ ಫ್ರೆಂಡ್, ಸೊ ಅದಕ್ಕೆ ಕಿರಣ್ ಬರೋಣ ಅಂತಿದ್ದ, ಆದರೂ ರೆಡಿ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಔಟ್ಫಿಟ್ಟು ಸೊ ಜಾಸ್ತಿ ಜುವೆಲ್ಸ್ ಎಲ್ಲ ಮನೇಲಿ ಎಲ್ಲ ಅಮ್ಮ ಮನೇಲಿದೆ, ಸೊ ಅದಕ್ಕೋಸ್ಕರ ಇದೊಂದಾಗಲಿ ಸೀರೆ, ಇದು ನಮ್ಮ ಮುತ್ತಜ್ಜಿ ಸೀರೆ. ಸೊ ನಮ್ಮ ಅಜ್ಜಿ ನನಗೆ ಕೊಟ್ಟಿರೋದು, ನನಗೆ ಇಷ್ಟ ಆಯಿತು ಅಂತ ನಾನು ಉಟ್ಕೊಂಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಆಲ್ರೆಡಿ ಟೈಮ್ ಆಗಿತ್ತು, ಸೊ ಅದಕ್ಕೆ ಕಿರಣ್ ಬೇಗ ಕಾರ್ ಹತ್ತುತ್ತಾ ಇದ್ದ. ರಿವರ್ಸ್ ನೋಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದೆ ನಾನು, ಬಿಕಾಸ್ ಅವನಿಗೆ ಡಿಸ್ಟೆನ್ಸ್ ಅಷ್ಟು ಗೊತ್ತಾಗಲ್ಲ ರಿವರ್ಸಲ್ಲಿ, ಅದಕ್ಕೋಸ್ಕರ ಅವನಿಗೆ ಹೆಲ್ಪ್ ಮಾಡ್ತಿದ್ದೆ ಗಾಡಿ ರಿವರ್ಸ್ ತೆಗಿಯೋಕ್ಕೆ. ಕೇಕ್ ಕೊಡಿಸ್ತೀಯಾ ಕೊಡಿಸಲ್ವಾ? ಕೊಡಿಸ್ತೀನಿ, ನಿನಗೆ ಕೇಕ್ ಕೊಡಿಸಲ್ಲ ಅಂದ್ರೆ ಆಗುತ್ತಾ? ಮದುವೆ ಮನೇಲಿ ಊಟ ತಿಂದಾದ್ಮೇಲೆ ಕೇಕ್ ಬೇಕು ಅಂಬೋದು. ಮದುವೆ ಮನೇಲಿ ಊಟ ತಿಂದಾದ್ಮೇಲಲ್ಲ, ನಂಗೆ ಮದುವೆ ಹೋಗೋಕ್ಕೂ ಮುಂಚೆ ನೀನು ಕೇಕ್ ಕೊಡಿಸ್ತೀನಿ ಅಂತ ಹೇಳಿದ್ಯಾ, ಕೊಡಿಸ್ಬೇಕೀಗ. ನಾನೇ ಕೊಡಿಸ್ದೆ, ಕೊಟ್ಟು ನೀನು ಕೊಡಿಸ್ಬೇಕು, ನಮ್ಮದು ಮುಗೀತು. ಈ ಗೈಸ್ ಮದುವೆಗೆ ಹೋಗೋಕ್ಕೂ ಮುಂಚೆ ಇವನು ಏನು ಪ್ರಾಮಿಸ್ ಮಾಡಿದ್ದ, ಕೇಕ್ ಕೊಡಿಸ್ಬಿಟ್ಟು ಆಮೇಲೆ ಮದುವೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಹೇಳಿದ್ದ. ಈಗ ಮದುವೆ ಊಟ ತಿಂದೆಲ್ಲ ಆದ್ಮೇಲೆ ಕೇಕ್ ಕೊಡಿಸ್ತೀನಿ ಅಂತ ಹೇಳಿದೆ, ಅಂದರೆ ಮದುವೆ ಊಟ ತಿಂದಾದ್ಮೇಲೆ ಹೊಟ್ಟೆ ತುಂಬಿರುತ್ತೆ, ಆಮೇಲೆ ಕೇಕ್ ಕೊಡಿಸಿದ್ರೆ ನಾನು ಬೇಡ ಅಂತೀನಿ. ಅದಕ್ಕೆ ಗೊತ್ತಿರೋದಕ್ಕೇನೆ ಮದುವೆ ಊಟ ತಿಂದಾದ್ಮೇಲೆ ಕೇಕ್ ಕೊಡಿಸ್ತೀನಿ ಅಂತಿದ್ದಾನೆ. ಇಲ್ಲ ಗೈಸ್, ಸುಳ್ಳು. ನಿಜ ಕೊಡಿಸ್ತೆ, ಇವತ್ತು ಇವಳು ಕೊಡಿಸ್ಬೇಕಾಯ್ತು, ನಾನಲ್ಲ. ಇವಳು ಫೋಟೋ ಇವತ್ತು ಇವಳೇ ಮಾಡಬೇಕು, ಯಾಕಂದ್ರೆ ಇವಳು ಫ್ರೆಂಡ್ ಬಂದರೆ ಇವಳು ಕೊಡಿಸ್ಬೇಕು. ಹೌದು ನೋಡಿ ಅಲ್ಲಿ ಹೆಂಗೆ ಮಾಡಿದೆ, ಏನು ಮಾಡ್ತೀನಿ. ಹಾಗೆ ಬರ್ತಾ ಸ್ವಲ್ಪ ಆನ್ ದ ವೇ ಕಾಲು ಎಳಿತಾ ಇದ್ದೆ ಕಿರಣ್ದು, ಕೇಕ್ ಕೊಡಿಸು ಅಂತ, ಬಿಕಾಸ್ ಅವ್ನು ಹೇಳಿದ್ದ, ಅದಕ್ಕೋಸ್ಕರ. ಆಮೇಲೆ ಬಂದು ಪೆಟ್ರೋಲ್ ಇರಲಿಲ್ಲ, ಪೆಟ್ರೋಲ್ ಹಾಕಿಸ್ಕೊಂಡು ಗಾಡಿಗೆ ಹೊರಟ್ವಿ. ಅಲ್ಲಿಂದ ಹೊರಡ್ತಾ ನೋಡಿದ್ರೆ ಫುಲ್ಲು ಜಾಮ್ ಆಗಿದೆ, ಸರ್ವಿಸ್ ರೋಡೆಲ್ಲನೂ ಜಾಮ್ ಆಗಿತ್ತು. ನಮಗಾಗಲೇ ಯೋಚನೆ ಆಗಿಬಿಟ್ಟಿತ್ತು, ಹೆಂಗಪ್ಪ ವಾಪಸ್ ಬರುವಾಗ ಹೆಂಗೆ ಬರೋದು ಮನೆಗೆ, ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ ಅಂತ. ನನ್ನ ಕಿರಣ್ ಕಾಣಿಸ್ತಾ ಇದ್ದಾನೆ ಕನ್ನಡಿ. ಫೈನಲಿ ಬಂದ್ವಿ. ಆಲ್ಮೋಸ್ಟ್ ನಮ್ಮ ಮನೆಯಿಂದ ಏನೂ ಇಲ್ಲ, ಒಂದು ಜಸ್ಟ್ 12 ಕಿಲೋಮೀಟರ್ಸ್ ಆಗಿತ್ತು ಅಷ್ಟನ್ನೇ. ಪೆಟ್ರೋಲ್ ಹಾಕಿಸ್ಕೊಂಡು ಬಂದ್ವಿ ಅಲ್ವಾ ಕಿರಣ್? ಯಾಕೆ ಕಿರಣ್ ಕೋಪ ಮಾಡ್ಕೊಂಡಿದ್ಯಾ? ನಾನು ಕೋಪ ಮಾಡ್ಕೊಂಡಿಲ್ಲಪ್ಪ. ಹೇಳು, ನನಗೆ ಕೇಕ್ ಕೊಡಿಸಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ಯಾ? ಆ ಥರ ಏನಿಲ್ಲ, ನೀನು ಕೇಕ್ ಕೊಡಿಸ್ತೀನಿ ಕಣೆ. ಹೌದಾ? ಎಸ್ ಶ್ಯೂರ್. ವೆಲ್ಕಮ್ ನೋಡಲ್ಲಿಂದ ಮಾಡಿದೆ, ಚೆನ್ನಾಗಿದೆ ಚೌಟ್ರಿ. ನೋಡಿ ಅದು ಚೆನ್ನಾಗಿದೆ, ವೆಲ್ಕಮ್. ಅದಕ್ಕೆ ಹೌದಾ? ಜ್ಯೂಸ್ ಕುಡಿತಾ ಹಂಗೆ ಕಿರಣ್ ಹೇಳ್ತಾ ಇದ್ದ, ಫಸ್ಟು ಗಂಡು ಹೆಣ್ಣಿಗೆ ವಿಶ್ ಮಾಡೋ ಬದಲು ಜ್ಯೂಸ್ ಕುಟ್ಕೊಂಡಿದ್ದ ಅಂತ. ಅಲ್ಲಿಂದ ಬಂದು ಫುಲ್ಲು ಬಾರ್ಕೆ ಆಗಿತ್ತು, ಅದಕ್ಕೆ ನಾವು ಎಂಟ್ರಿ ಜ್ಯೂಸ್ ತೊಗೊಂಡ್ಬಿಟ್ಟು ಕುಡಿದು ಅಲ್ಲಿಂದ ಗಂಡು ಹೆಣ್ಣಿಗೆ ವಿಶ್ ಮಾಡೋಕ್ಕೆ ಹೋದ್ವಿ. ಹೇಗಿದ್ದಾಳೆ ಕಿರಣ್ ನನ್ನ ಫ್ರೆಂಡು ಪೂಜಾ? ಚೆನ್ನಾಗಿದ್ದಾಳೆ ನಿಮ್ಮ ಫ್ರೆಂಡ್ ಪೂಜಾ, ಅವ್ರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್. ಯಾರೂ ಬಂದೇ ಇಲ್ಲ, ಗ್ರೂಪಲ್ಲೆಲ್ಲ ಮೆಸೇಜ್ ಹಾಕಿದ್ರು, ಬಟ್ ಯಾರೂ ಇನ್ನೂ ಬಂದೇ ಇಲ್ಲ. ಬಂದಿದ್ದಾರೋ ಬೇಗ ಬಂದು ಹೋಗಿದ್ದಾರೋ ಗೊತ್ತಿಲ್ಲ, ಇನ್ನೂ ಯಾರೂ ಬಂದಿಲ್ಲ ಅನ್ಸುತ್ತೆ. ಫ್ರೆಂಡ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ, ಬಟ್ ಅವರು ಬಂದಿರಲಿಲ್ಲ ಇನ್ನು, ಅದಕ್ಕೋಸ್ಕರ ನಮ್ಮ ಫೇವ್ರೆಟ್ ಪ್ಲೇಸಿಗೆ ಬಂದ್ವಿ ಊಟದ್ದು. ಸೊ ನೀಟಾಗಿ ಊಟ ತಿಂದ್ಬಿಟ್ಟು
ಆಮೇಲೆ ಮತ್ತೆ ಹೋಗಿ ವೆಯ್ಟ್ ಮಾಡೋಣ, ಫ್ರೆಂಡ್ಸ್ ಬರ್ತಾರೆ, ಮೆಸೇಜ್ ಹಾಕಿದ್ರು ಗ್ರೂಪಲ್ಲಿ. ಸೊ ಫ್ರೆಂಡ್ಸ್ ಬರ್ತಾರೆ ಅಂದ್ಬಿಟ್ಟು ವೆಯ್ಟ್ ಮಾಡೋಣ ಅಂತ ಫಸ್ಟ್ ಊಟ ಮಾಡ್ಕೊಳ್ಳೋಣ ಅಂತ ನಾನು ಕಿರಣ್ ಊಟಕ್ಕೆ ಬಂದ್ವಿ. ಊಟ ಮಾತ್ರ ಮಸ್ತಾಗಿತ್ತು ಗೈಸ್. ಐಸ್ ಕ್ರೀಮ್ ತಿಂದು ಒಂದು ಬೀಡ ಹಾಕ್ಕೊಂಡು ಹೊಡ್ತಾ ಇದ್ದೀವಿ. ಬಟ್ ಯಾರೂ ನನ್ನ ಫ್ರೆಂಡ್ಸ್ ಯಾರೂ ಬಂದಿಲ್ಲ, ಬರ್ತಿದ್ದಾರಂತ ಆನ್ ದ ವೇ, ಬಟ್ ಇನ್ನೂ ಯಾರೂ ಬಂದಿಲ್ಲ. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಮನೆಗೆ ಹೋಗ್ತೀವಿ. ನಾನು ಕಿರಣ್ ತಾಂಬೂಲ ಇಟ್ಟು ಬರೋಕ್ಕೆ ಹೋಗಿದ್ದಾನೆ ನೋಡಿ. ತಾಂಬೂಲ ಇಟ್ಬಿಟ್ಟು ಬರ್ತಿದ್ದಾನೆ. ಊಟ ಎಲ್ಲ ಮಾಡಿದ್ವಿ ಚೆನ್ನಾಗಿ. ಫ್ಲ್ಯಾಶ್ ಆಫ್ ಮಾಡು. ಊಟ ಮುಗಿಸ್ಕೊಂಡು ಮತ್ತೆ ಬಂದು ಫೋಟೋ ವಿಡಿಯೋಸ್ ತಕ್ಕೊಳಕ್ಕೆ ಬಂದಿದ್ದಾರೆ. ನನ್ನ ಫ್ರೆಂಡ್ಸ್ ಬರ್ತಾರೆ ಅಂತ ಕಾಯ್ಕೊಂಡು ಕೂತಿದ್ದೀನಿ. ತುಂಬ ದೂರ ಆಯಿತು, ಅವ್ರು ವಿಲ್ಸನ್ ಗಾರ್ಡನಿಂದ ಬರ್ತಾರೆ. ಸೊ ಅದಕ್ಕೋಸ್ಕರ ಡ್ರಾಪ್ ಮಾಡಿಬಿಟ್ಟು ಹಂಗೆ ಹೋಗೋಣ ಅಂತ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ. ಗೈಸ್, ಇವಳು ನನ್ನ ಫ್ರೆಂಡ್ ರಮ್ಯಾ. ಅದೇ ಫ್ರೆಂಡ್ಸ್ ಬಂದಿದ್ದರು, ಸ್ಕೂಲ್ ಫ್ರೆಂಡ್ಸು, ಅವ್ರನ್ನೆಲ್ಲ ಡ್ರಾಪ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಅವ್ರನ್ನ ವಿಲ್ಸನ್ ಗಾರ್ಡನಿಂದ ಬಂದಿದ್ದರು. ಸೊ ಅವ್ರನ್ನೆಲ್ಲ ಡ್ರಾಪ್ ಮಾಡಿ ತಿರ್ಗಾನ ಅಲ್ಲಿಂದ ನಾವು ಜ್ಯೂಸ್ ಕುಡಿಯೋಣಂತ ನಾನು ಹೋಗ್ತಾ ಇದ್ದೀವಿ. ಗೆಟ್ ಅಪ್ ನೋಡಿ ಗೈಸ್, ನಿದ್ದೆ ಮಾಡೋಕೆ ಎಲ್ಲೂ ಬಿಡತ್ತೇ ಇಲ್ಲ. ಕೇಕ್ ಮ್ಯಾನುಫ್ಯಾಕ್ಚರ್ ಆಗ್ತಿದೆ, ಸ್ಪೆಷಲ್ ಕೇಕು. ಮದುವೆ ಮುಗಿಸ್ಕೊಂಡು ಫ್ರೆಂಡ್ಸ್ನೆಲ್ಲ ಡ್ರಾಪ್ ಮಾಡಿ ಇವಾಗ ಜ್ಯೂಸ್ ಕುಡಿಯೋಕೆ ಕರ್ಕೊಂಡು ಬಂದಿದ್ದಾನೆ. ಹೇಗಿದ್ರು ನನ್ನ ಫ್ರೆಂಡ್ಸು? ಎಲ್ಲ ಚೆನ್ನಾಗಿದ್ರು, ಚೆನ್ನಾಗಿ ಮಾತಾಡ್ತಾರಲ್ಲ. ಎಲ್ಲ ಚೆನ್ನಾಗಿ ಮಾತಾಡೋದು. ನೋಡಿ ಗೈಸ್, ನಾನು ಹೆಂಡತಿಗೆ ಹೇಳ್ತೇನೆ ಎಲ್ಲನೂ ಹೋಗೋಣ ಅಂತ, ಬಟ್ ಇಂಟ್ರೆಸ್ಟೇ ಇಲ್ಲ ಗೈಸ್. ನನಗಿರೋಷ್ಟು ಟ್ರಾವೆಲಿಂಗ್ ಸೀಕು ಒಳಗಿಲ್ಲ. ನಾನು ಈ ಸೀರೆ ಉಟ್ಕೊಂಡು ಬರಲ್ಲ ಟ್ರಾವೆಲಿಂಗಿಗೆ. ಎಲ್ಲ ಕೊಡಿಸ್ತೀನಿ ಫ್ರೆಂಡ್ಸ್ ಎಲ್ಲ ಜುಡಿಯೋದಲ್ಲಿ. ಹೌದು, ನಾನು ಸೀರೆ ಉಟ್ಕೊಂಡು ಇವನ ಜೊತೆ ಲಾಂಗ್ ಡ್ರೈವ್ ಹೋಗ್ಬೇಕಂತೆ ಗೈಸ್. ಬಟ್ ತಣ್ಣಗೆ ಲೈಮ್ ಜ್ಯೂಸ್ ಕೊಡಿಸ್ತಾ, ಅವನ ಹೊಟ್ಟೆ ತಣ್ಣಗಿರಲಿ. ಕೇಕ್ ಕೇಳಿದೆ, ಕೇಕ್ ಕೊಡಿಸಿಲ್ಲ ಇನ್ನು. ಕೇಕ್ ಯಾವಾಗ ಕೊಡಿಸ್ತೀಯಾ? ಕೇಕ್ ಕೊಡಿಸ್ತೀನಿ. ಕೇಕ್ ಅಂಗಡಿನೇ ಓಪನ್ ಇಲ್ಲ, ನಾನು ಅದನ್ನೇ ಹುಡುಕ್ತಾ ಇದ್ದೀನಿ. ಹೌದಾ? ಎಸ್. ನೋಡಿ, ನಾವು ಮದುವೆ ಮುಗಿಸ್ಕೊಂಡು ಅಲಿತಾ ಇದ್ದೀವಿ ಮನೆಗೆ ಹೋಗೋದು ಬಿಟ್ಟು. ಹಿಂಗೆ ನಾವು ಆಗಲೇ ನನ್ನ ಗಂಡ ಲಾಂಗ್ ಡ್ರೈವ್ ಹೋಗೋಣ ಅಂತಿದ್ದಾನೆ. ಎಸ್ ಗಾಯ್ಸ್, ಪ್ಲೀಸ್ ಟೆಲ್ ಮಿ ಗಾಯ್ಸ್. ಬಟ್ ಈ ಸೀರೆಯಲ್ಲಿ ನನಗೆ ಹೋಗೋಕ್ಕಾಗಲ್ಲ. ಸೀರೆ ಬಿಚ್ಚಾಕಿ ಚೂಡಿದಾರೋ ಜೀನ್ಸ್ ಹಾಕೊಂಡ್ತೀನಿ, ಹೋಗೋಣ ಲಾಂಗ್ ಡ್ರೈವ್. ಫುಲ್ ಟಯರ್ಡ್ ಆಗಿದೆ ಗೈಸ್. ಪಾಪ ತಾಂಬೂಲ ಎತ್ಕೊಂಡು ಬರ್ತಿದ್ದಾನೆ ಕಿರಣ್. ಇನ್ನು ಹೋಗಿ ನಾನು ದೋಸೆಗೆ ರುಬ್ಬಬೇಕು. ಹೋಗಿ ಇಲ್ಲಿ ನೋಡು, ಜಿರ್ಲೆ ಏನು ರುಬ್ತಿದ್ಯಾ? ಫುಲ್ ಟಯರ್ಡ್ ಆಗಿದೆ ಗೈಸ್. ಹೋಗುವಾಗಿರೋ ಎನರ್ಜಿ ಬಂದಾಗ ಬರುವಾಗಿಲ್ಲ. ಟಯರ್ಡ್ ಆಗಿದೆ, ಮಲ್ಕೊಂಡ್ರೆ ಸಾಕು ಅನ್ನಿಸ್ತಿದೆ. ಹೌದು, ತುಂಬ ಟಯರ್ಡ್ ಆಗಿದೆ. ಆಲ್ಮೋಸ್ಟ್ ನೋಡ್ಬೋದು ಇಬ್ಬರು ಟಯರ್ಡ್ ಫೇಸು. ಸೊ ವೈಂಡ್ ಅಪ್ ಮಾಡೋಣ.
ಇವತ್ತಿಗೆ ಈ ವ್ಲಾಗ್ ಎಂಡ್ ಮಾಡ್ತಿದ್ದೆ. ಬಟ್ ಇವತ್ತು ಡೇ ಸಖತ್ತಾಗಿತ್ತು. ಸೊ ನನ್ನ ಫ್ರೆಂಡ್ ಮದುವೆ ಇತ್ತು, ಹೋದ್ವಿ, ಎಲ್ಲ ಫ್ರೆಂಡ್ಸ್ ಬಂದಿದ್ದರು, ಮೀಟ್ ಮಾಡಿಕೊಂಡು ಎಲ್ಲ ಖುಷಿಯಾಗಿದ್ವಿ. ಸೊ ಇವತ್ತಿಗೆ ಈ ವ್ಲಾಗ್ ಎಂಡ್ ಮಾಡ್ತೀನಿ. ಬಟ್ ಈ ವ್ಲಾಗ್ ಎಂಡ್ ಮಾಡುವಾಗ ಇನ್ನೊಂದು ಹೇಳ್ತೀನಿ, ಕಿರಣಿಂದ ನನಗೆ ಕೇಕ್ ಕೊಡಿಸಿಲ್ಲ. ಸೊ ಕೇಕ್ ಯಾವಾಗ ಕೊಡಿಸ್ತಾನೆ ಅವಾಗ ಹೇಳ್ತೀನಿ ನಿಮಗೆ ಗೈಸ್. ನೋಡ್ತೀನಿ, ಅದನ್ನು ಮಾಡಕ್ಕೆ ನಿಮಗೆ ಸುಮ್ಮನೆ. ಸರಿ, ಓಕೆ ಗಾಯ್ಸ್, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಮೋರ್ ವೀಡಿಯೋಸ್ ಬಿಡ್ತಾ ಇರ್ತೀವಿ ಹೀಗೆ ನಿನ್ನೆ ಅಲ್ವಾ? ಎಸ್, ಜನಕ್ಕೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಚಾನಲ್ನ ಬೆಳೆಸಿ ಅಂತ ಹೇಳ್ಕೊಂಡು ಈ ವ್ಲಾಗ್ ಎಂಡ್ ಮಾಡ್ತೀವಿ. ಬಾಯ್ ಬಾಯ್. ಬಾಯ್, ಗುಡ್ ನೈಟ್.